ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಗಿತ್ತು. ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ತಯಾರಿ ದೃಷ್ಟಿಯಿಂದ ಈ ರಸಪ್ರಶ್ನೆ ತುಂಬ ಸಹಾಯ ಮಾಡುತ್ತೆ. ನಾವು 2 ಭಾಗಗಳಲ್ಲಿ ಈ ರಸಪ್ರಶ್ನೆಯನ್ನು ಅಧ್ಯಯನ ಮಾಡೋಣ. ಈ ರಸಪ್ರಶ್ನೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಪಾಲ್ಗೊಂಡರು. ಮೊದಲು ಲಿಖಿತ ರಸಪ್ರಶ್ನೆಯನ್ನು ಮಾಡಿ ಅದರಲ್ಲಿ ಅತ್ಯುತ್ತಮವಾಗಿ ಅಂಕ ಗಳಿಸಿದ 10 ಜನರನ್ನು 10 ತಂಡಗಳಾಗಿ ವಿಭಾಗಿಸಿ 7 ಸುತ್ತುಗಳಲ್ಲಿ ಈ ರಸಪ್ರಶ್ನೆಯ ಕಾರ್ಯಕ್ರಮ ನಡೆಯಿತು. ಇದರಲ್ಲಿ 6 ಸುತ್ತುಗಳನ್ನು ನಾವು ಈ ಭಾಗದಲ್ಲಿ ಅಧ್ಯಯನ ಮಾಡೋಣ. ಖಂಡಿತ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರೋರಿಗೆ ಕೂಡ ಅತ್ಯಂತ ಉಪಯುಕ್ತಕರ ಆಗಲಿದೆ ಈ ರಸಪ್ರಶ್ನೆ. ಹಾಗಾದರೆ ಶುರು ಮಾಡೋಣ. ಮೊದಲನೇ ಸುತ್ತು ಭಾಳ ವಿಶೇಷವಾದಂಥ ಸುತ್ತಾಗಿತ್ತು. ಅದು ಪದಬಂಧದ ಸುತ್ತು. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳನ್ನು ನೀಡಲಾಗ್ತಾ ಇತ್ತು. ಇದು ಒಂದು ಹೊಸ ಪ್ರಯತ್ನ ಆಗಿತ್ತು. ವಿದ್ಯಾರ್ಥಿಗಳ ಸ್ಪಂದನೆ ಕೂಡ ತುಂಬಾ ಚೆನ್ನಾಗಿ ಇತ್ತು. ಮೊದಲನೆಯ ಪ್ರಶ್ನೆಗೆ ಬಂದರೆ ಇಲ್ಲಿ ಸುಳಿವುಗಳು 3 ಸುಳಿವುಗಳಿದ್ದಾವೆ. 3 ಪದಬಂಧದ ಅಡ್ಡ ಸಾಲು, ಕಂಬ ಸಾಲು ಹೀಗೆಲ್ಲ ಇದೆ. ಮೊದಲನೇ ಸುಳಿವು ಉತ್ತರ ಪತೇಶ್ವರ 5 ಅಕ್ಷರ, ಅಂದರೆ ಇಲ್ಲಿಂದ ಅದನ್ನು ಆರಂಭಿಸಬೇಕು, ಹೀಗೆ ಅಡ್ಡ ಸಾಲು. ಆಮೇಲೆ ಕಂಬ ಸಾಲು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆದಂತಹ ಯುದ್ಧ, ಹಾಗೂ ಇಲ್ಲಿಂದ ರನ್ನನ ಕೃತಿ ತಿರುಗಿದೆ, ಅಂದರೆ ಇಲ್ಲಿಂದ ನಾವು ಶುರು ಮಾಡಬೇಕು, ರನ್ನನ ಕೃತಿ ತಿರುಗಿದೆ ಅನ್ನೋದು ಒಂದು ಸುಳಿವಾಗಿತ್ತು. ಮೊದಲನೇ ಪ್ರಶ್ನೆಗೆ ಉತ್ತರ ನೀವು ಕೂಡ ಹುಡುಕಿ, ನೀವು ಕೂಡ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡಿ. ಸಮಯ ಆರಂಭ ಆಗ್ತಾ ಇದೆ. ಈ ಹಳದಿಯ ಚಕ್ರ ಪೂರ್ಣವಾಗುವವರೆಗೆ ನಿಮ್ಮ ಸಮಯ ಇರ್ತದೆ. ಶುರು ಮಾಡೋಣ. ಉತ್ತರ ಪತೇಶ್ವರ ನಮಗೆಲ್ಲ ಗೊತ್ತೇ ಇದೆ. ಹರ್ಷವರ್ಧನನನ್ನು ಉತ್ತರ ಪತೇಶ್ವರ ಅಂತ ಕರಿತೀವಿ. ಅಲ್ಲಿಗೆ ಹರ್ಷವರ್ಧನ ಮೊದಲನೆಯ ಅಡ್ಡ ಸಾಲಲ್ಲಿ ಕೂತ್ಕೊಳ್ಳುತ್ತೆ. ಹದಿಂದ ಶುರುವಾಗುವಂಥ 2ನೇ ಸುಳಿವು ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆದಂತಹ ಯುದ್ಧ 6 ಅಕ್ಷರ. ಹಳದಿ ಘಾಟ್ ಯುದ್ಧ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ನಡೆಯುತ್ತೆ. ಇನ್ನು ರನ್ನನ ಕೃತಿ ತಿರುಗಿದೆ ಅಂತ ಇದೆ. ತಿರುಗಿದೆ ಅಂದರೆ ನಾವು ಅದನ್ನು ಇಲ್ಲಿಂದ ಶುರು ಮಾಡಬೇಕು. ಕೊನೆಯ ಅಕ್ಷರ ಧ ಇದೆ. ಗದಾಯುದ್ಧ ರನ್ನನ ಕೃತಿ ಅನ್ನೋದು ನಿಮಗೆಲ್ಲ ಗೊತ್ತು. ಅಲ್ಲಿಗೆ ನಾವೊಂದು 3 ಪ್ರಶ್ನೆಗಳನ್ನು ಇಟ್ಕೊಂಡು ಮಾಡಿದಂಥ ಪದಬಂಧದ ಮೊದಲನೆಯ ಒಂದು ತಂಡಕ್ಕೆ ಕೇಳಿದಂಥ ಪ್ರಶ್ನೆ. 2ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ ಮೆಗಾಸ್ತನಿಸನ ಕೃತಿ ಯಾವುದು ಅಂತ. ಮೆಗಾಸ್ತನಿಸನ ಕೃತಿಯನ್ನು ಅವರು ಮೊದಲನೇ ಅಡ್ಡ ಸಾಲಲ್ಲಿ ಕೂರಿಸಬೇಕು. ಇಂಡಿಕಾ ಮೆಗಾಸ್ತನಿಸನ ಕೃತಿ. ಕಾದಿಂದ ಶುರುವಾಗುವಂಥ 4 ಅಕ್ಷರ. ಮೇಘದೂತ ಬರೆದವರು ಯಾರು ಅಂತ. ಮೇಘದೂತ ಬರೆದವನು ಕಾಳಿದಾಸ. ಕೊನೆಯ ಸುಳಿವು ಅಶ್ವಮೇಧ ಪರಾಕ್ರಮ ಅಂದ ಯಾರನ್ನ ಕರೀತಾರೆ ಅಂತ. ಸದಿಂದ ಶುರುವಾಗುತ್ತೆ. ಅಶ್ವಮೇಧ ಪರಾಕ್ರಮ ಅಂತ ಕರೆಯೋದು ಸಮುದ್ರಗುಪ್ತನನ್ನು. ಅಲ್ಲಿಗೆ ಈ ಪದಬಂಧದ 2ನೆಯ ಒಂದು ತಂಡಕ್ಕೆ ಕೇಳಿದಂಥ ಪ್ರಶ್ನೆ. 3ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ ಇದೀಗ ಬರ್ತಾ ಇದೆ. ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾರನ್ನ ಕರೀತಾರೆ. ಶಂಕರಾಚಾರ್ಯರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೀತಾರೆ. ವಿವಿಧ ಪಂಥಗಳನ್ನು ಒಂದುಗೂಡಿಸ್ತಾರೆ. ಚಾದಿಂದ ಶುರುವಾಗುತ್ತೆ. ಪ್ರಭುಲಿಂಗ ಲೀಲೆ ಬರೆದವರು ಯಾರು ಅಂತ. ಪ್ರಭುಲಿಂಗ ಲೀಲೆಯನ್ನು ಬರೆದವರು ಚಾಮರಸ. ಕರ್ನಾಟಕದ ಕೇಸರಿಯ ಪೂರ್ವಾರ್ಧ ಅದು ಒಂದು 3ನೆಯ ಸುಳಿವು, ಅಂದರೆ ಅರ್ಧ ಅಕ್ಷರ ಅಷ್ಟೇ ಇದೆ. ಗಂಗಾಧರ ರಾವ್ ದೇಶಪಾಂಡೆ ಅವರನ್ನು ನಾವು ಕರ್ನಾಟಕದ ಕೇಸರಿ ಅಂತ ಕರಿತೀವಿ. ಅಲ್ಲಿಗೆ ಪೂರ್ವಾರ್ಧ ಅಂತಂದರೆ ಗಂಗಾಧರ. ಅಲ್ಲಿಗೆ 3ನೆಯ ಟೀಮ್ಗೆ ಕೇಳಿದಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ. 4ನೆಯ ತಂಡಕ್ಕೆ ಕೇಳಿದಂಥ ಪ್ರಶ್ನೆ ಮೋಹನ ತರಂಗಿಣಿ ಬರೆದವರು ಯಾರು ಅಂತ. ಕನಕದಾಸರು ಮೋಹನ ತರಂಗಿಣಿಯನ್ನು ಬರೀತಾರೆ. ಅಲ್ಲಿಗೆ ಕನಕದಾಸ ಅನ್ನೋದು ಮೊದಲನೇದಕ್ಕೆ ಉತ್ತರ. ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿದಂತಹ ಪಲ್ಲವ ದೊರೆ ಯಾರು ಅನ್ನುವ ಪ್ರಶ್ನೆ. ಪಲ್ಲವ ದೊರೆ ಯಾರು ಅಂತಂದರೆ ನರಸಿಂಹವರ್ಮನ್. ಈತ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನೆ, ನರಸಿಂಹವರ್ಮ. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ. ಹಲ್ಮಿಡಿ ಇದು ಕನ್ನಡದ ಮೊದಲ ಶಾಸನ. ಮುಂದಿನ 5ನೇ ತಂಡಕ್ಕೆ ಕೇಳಿದಂಥ ಪ್ರಶ್ನೆ ಮೊದಲನೇ ಸುಳಿವು ಹರಪ್ಪ ನಗರದ ಶೋಧಕ ಯಾರು ಅಂತ. ದಯಾರಾಮ್ ಸಹಾನಿ ಹರಪ್ಪ ನಗರದ ಶೋಧಕರು, ನಮಗೆಲ್ಲ ಗೊತ್ತಿದೆ. ಆಮೇಲೆ ಸದಿಂದ ಶುರುವಾಗುವಂಥ 2ನೇ ಸುಳಿವು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ ಪದ್ಧತಿ, ಅದು ಸಹಾಯಕ ಸೈನ್ಯ ಪದ್ಧತಿ. ಆಮೇಲೆ ಕದಿಂದ ಶುರುವಾಗುತ್ತೆ. ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು ಅಂತ. ಅದು ಕವಿರಾಜ ಮಾರ್ಗ, ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸತ್ತು. ಅಲ್ಲಿಗೆ ಇದು 5ಕ್ಕೆ ಕೇಳಿದಂಥ ಪ್ರಶ್ನೆ.
ತಂಡ 6ಕ್ಕೆ ಕೇಳಿದ ಪ್ರಶ್ನೆ, ಸುಳಿವು ದಕ್ಷಿಣ ಪತೇಶ್ವರ ಅಂತ ಯಾರನ್ನ ಕರೀತಾರೆ ಅಂತ. ಉತ್ತರ ಪತೇಶ್ವರ ಅಂತ ಆಗ ನೋಡಿದ್ವಿ, ಹರ್ಷವರ್ಧನ ಆದರೆ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿ, ಅವನನ್ನು ದಕ್ಷಿಣ ಪತೇಶ್ವರ ಅಂತ ಕರಿತೀವಿ. ಶಿಸ್ತಿಗೆ ಹೆಸರಾದವರು ಯಾರು ಅನ್ನೋದು ಶಿವಪ್ಪ ನಾಯಕ ಶಿಸ್ತಿಗೆ ಹೆಸರಾಗಿರುವಂಥವ್ರು. ಕಾನ್ಪುರ ದಂಗೆಯ ನಾಯಕರು ಯಾರು ಅನ್ನೋದಕ್ಕೆ ನಾದಿಂದ ಶುರುವಾಗಿದೆ, ನಾನಾ ಸಾಹೇಬ್ ಕಾನ್ಪುರ ದಂಗೆಯ ನಾಯಕರು. 7ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ, ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರು ಅಂತ. ಮೊಹಮ್ಮದ್ ಬಿನ್ ತುಗ್ಲಕ್ ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತನ್ನಂತಹ ದೆಹಲಿ ಸುಲ್ತಾನರ ತೊಗ್ಲಕ್ ಸಂತತಿಯ ದೊರೆ. ಸಿಖ್ ಧರ್ಮದ ಸ್ಥಾಪಕ ತಿರುಗಿದೆ ಅಂತ ಇದೆ, ಕೊನೆ ಅಕ್ಷರಕ್ಕ, ಅಲ್ಲಿಗೆ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕ. 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿದರೆ ಅದು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮುಂದಿನ ಒಂದು ತಂಡಕ್ಕೆ ಪ್ರಶ್ನೆ, 8ನೇ ತಂಡಕ್ಕೆ, ಅಕ್ಬರನ ಪ್ರಸಿದ್ಧ ಕಂದಾಯ ಮಂತ್ರಿ ಯಾರು ಅನ್ನೋದು ಮೊದಲನೇ ಒಂದು ಸುಳಿವು. ರಾಜ ತೋದರಮಲ್ಲ ಈತ ಅಕ್ಬರನ ಪ್ರಸಿದ್ಧವಾಗಿದ್ದಂತಹ ಕಂದಾಯ ಮಂತ್ರಿ ಅಂತ ನೋಡ್ತೀವಿ. ದಿಂದ ಶುರುವಾಗುತ್ತೆ, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಯಾರು ಅಂತ. ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಕರೆಯನ್ನು, ಬಹಳ ಪ್ರಸಿದ್ಧವಾದ ಕರೆಯನ್ನು ಕೊಡ್ತಾರೆ. ತೀನ್ ಖಾತಿಯಾವನ್ನು ರದ್ದುಗೊಳಿಸಿದ ಗಾಂಧೀಜಿಯವರ ಸತ್ಯಾಗ್ರಹ ಯಾವುದು ಅಂತ 4 ಅಕ್ಷರದ್ದು, ಚಂಪಾರಣ್ ಸತ್ಯಾಗ್ರಹ. ಇದು ತೀನ್ ಖಾತಿಯಾವನ್ನು ರದ್ದುಗೊಳಿಸೋದಕ್ಕೆ ಸಹಾಯ ಮಾಡಿದಂತಹ ಗಾಂಧೀಜಿಯವರ ಒಂದು ಪ್ರಮುಖವಾದ ಹಾಗೂ ಮೊಟ್ಟ ಮೊದಲ ಸತ್ಯಾಗ್ರಹ ಅಂತ ನೋಡ್ತೀವಿ ಭಾರತದಲ್ಲಿ. ಇನ್ನು 9ನೇ ತಂಡಕ್ಕೆ ಕೇಳಿದಂಥ ಪ್ರಶ್ನೆ, ಸುಳಿವು 1, ಸೋರಿಕೆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ. ದಾದಾಬಾಯಿ ನವರೋಜಿಯವರು ಈ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. 2ನೇ ಸುಳಿವು, ಅಷ್ಟಪ್ರಧಾನರು ಇವರ ಆಸ್ಥಾನದಲ್ಲಿದ್ದರು ಅಂತ. ಅಷ್ಟಪ್ರಧಾನರು ಯಾರ ಆಸ್ಥಾನದಲ್ಲಿದ್ದರು ಅನ್ನೋದಕ್ಕೆ ಕೊನೆಯ ಅಕ್ಷರ ಜಿ ಇದೆ. ಶಿವಾಜಿ ಆಸ್ಥಾನದಲ್ಲಿ ಅಷ್ಟಪ್ರಧಾನರು ಇದ್ದರು. ರಾಜಸ್ಥಾನದಲ್ಲಿ ಕೃಷ್ಣನ ಭಕ್ತಿಯನ್ನು ಮೆರೆಸಿದವರು ಯಾರು ಅಂತ, ಅದಕ್ಕೆ ಉತ್ತರ ಯಾವುದು ಅಂತ ನೋಡಿದರೆ ಮೀರಾಬಾಯಿ. 10ನೇ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ, ಮೊದಲನೆಯ ಸುಳಿವು, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ. ಲಾರ್ಡ್ ಕಾರ್ನ್ವಾಲಿಸ್ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯ ಸೇನಾಪತಿ ಯಾರು ಅನ್ನುವ ಪ್ರಶ್ನೆ, ಮಲ್ಲಿಕ್ ಕಾಫರ್ ಇದರ ದಂಡನಾಯಕನಾಗಿದ್ದ ಅಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತ ದಂಡಯಾತ್ರೆಯ ದಂಡನಾಯಕ. ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತಂದರೆ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ತರ್ತಾನೆ. ಅಲ್ಲಿಗೆ ನಾವು ಮೊದಲನೆಯ ಸುತ್ತನ್ನು ಮುಗಿಸಿದ್ವಿ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಮೊದಲನೇ ಸುತ್ತಲ್ಲಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನೀಡಿದರು. ಸುತ್ತು 2 ಬಹು ಆಯ್ಕೆಯ ಸುತ್ತು. ಪ್ರತಿ ಉತ್ತರಕ್ಕೆ 10 ಅಂಕಗಳು. ಪಾಸ್ ಪ್ರಶ್ನೆಗಳು ಕೇವಲ ಮುಂದಿನ ಒಂದು ತಂಡಕ್ಕೆ ಮಾತ್ರ ಇರುತ್ತದೆ, 5 ಅಂಕಗಳಿರ್ತವೆ ಅನ್ನುವ ಸುಳಿವಿನೊಂದಿಗೆ ಆರಂಭ ಆಗಿದ್ದು, ಮೊದಲನೇ ಪ್ರಶ್ನೆಯನ್ನು ನಾವು 2ನೇ ತಂಡದಿಂದ ಆರಂಭಿಸಿದ್ವಿ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆಗಳು ಯಾವ್ಯಾವುದು ಅಂತ ಪ್ರಶ್ನೆ. ಶ್ವೇತಾಂಬರ ಜೈನ, ಅಶೋಕ ಸಾಂಚಿ ಸ್ತೂಪ, ಗೌತಮಿ ಬಾಲಶ್ರೀ ನಾಸಿಕ್ ಶಾಸನ, ಹರಿಸೇನ ಐಹೊಳೆ ಶಾಸನ ಅನ್ನೋದು ಪ್ರಶ್ನೆಯಾಗಿತ್ತು. ಇದಕ್ಕೆ ಸರಿಯಾದಂತಹ ಉತ್ತರ ನಮ್ಮ ವಿದ್ಯಾರ್ಥಿಗಳು ಕೊಟ್ಟರು, ನೀವು ಕೂಡ ಕೊಡ್ತೀರಿ ಅಂದ್ಕೋತೀನಿ. ಶ್ವೇತಾಂಬರ ಜೈನ ಇದು ಸರಿಯಾದಂತಹ ಒಂದು ಹೊಂದಾಣಿಕೆ. ಅಶೋಕ ಸಾಂಚಿ ಸ್ತೂಪ ಇದು ಕೂಡ ಸರಿಯಾದ ಹೊಂದಾಣಿಕೆ. ಗೌತಮಿ ಬಾಲಶ್ರೀ ನಾಸಿಕ್ ಶಾಸನ ಇದು ಕೂಡ ಸರಿ ಹೊಂದಾಣಿಕೆ. ಹರಿಸೇನ ಐಹೊಳೆ ಶಾಸನ ಇದು ತಪ್ಪು ಹೊಂದಾಣಿಕೆ. ಐಹೊಳೆ ಶಾಸನ ರವಿ ಕೀರ್ತಿದು ಅಂತ ನೋಡ್ತೀವಿ. 2ನೆಯ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಹೇಳಿ. ಯಾವುದು ಸರಿಯಾದ ಹೊಂದಾಣಿಕೆ ಅಂತ ನೋಡ್ತಾ ಬಂದರೆ ಶ್ರೀವಲ್ಲಭ ಧ್ರುವ, ಪರಮೇಶ್ವರ ಹರ್ಷವರ್ಧನ, ತ್ರಿಭುವನ ಮಲ್ಲ 6ನೇ ವಿಕ್ರಮಾದಿತ್ಯ, ತಲಕಾಡುಗೊಂಡ ವಿಷ್ಣುವರ್ಧನ ಅಂತ ನೋಡ್ತಿದ್ದೀವಿ. ಇಲ್ಲಿ ಶ್ರೀವಲ್ಲಭ ಧ್ರುವ ಸರಿಯಾದಂತಹ ಒಂದು ಕಾಂಬಿನೇಷನ್ ಅಂತ ನೋಡ್ತೀವಿ. ತ್ರಿಭುವನ ಮಲ್ಲ 6ನೇ ವಿಕ್ರಮಾದಿತ್ಯ ಇದು ಕೂಡ ಸರಿಯಾದಂತಹ ಒಂದು ಕಾಂಬಿನೇಷನ್ನು. ತಲಕಾಡುಗೊಂಡ ವಿಷ್ಣುವರ್ಧನ ಇದು ಸರಿಯಾಗಿದೆ. ಪರಮೇಶ್ವರ ಹರ್ಷವರ್ಧನ ಅಲ್ಲ, ಪರಮೇಶ್ವರ ಇಮ್ಮಡಿ ಪುಲಿಕೇಶಿ. ಅಲ್ಲಿಗೆ 3ನೆಯ ಒಂದು ಪ್ರಶ್ನೆಯ ಕಡೆಗೆ ಬಂದರೆ 2ನೇ ಸುತ್ತಿನ 3ನೆಯ ಪ್ರಶ್ನೆ, ಆದಿಕವಿ ಪೊನ್ನ, ಆಂಧ್ರ ಕವಿತಾ ಪಿತಾಮಹ ಅಲ್ಲಾಸಾನಿ ಪೆದ್ದಣ್ಣ, ಅಬುಲ್ ಫಜಲ್ ಅಕ್ಬರ್ನಾಮ, ಅಮೀರ್ ಖುಸ್ರು ಖಜ್ಜಾನುಲ್ ಫುತುಹ್ ಅಂತ ಇದೆ. ಸರಿಯಾದ ಹೊಂದಾಣಿಕೆಗಳನ್ನು ನೋಡ್ತಾ ಬಂದರೆ ಆಂಧ್ರ ಕವಿತಾ ಪಿತಾಮಹ ಅಲ್ಲಾಸಾನಿ ಪೆದ್ದಣ್ಣ ಸರಿ ಇದೆ, ಅಬುಲ್ ಫಜಲ್ ಅಕ್ಬರ್ನಾಮ ಸರಿ ಇದೆ, ಅಮೀರ್ ಖುಸ್ರು ಖಜ್ಜಾನುಲ್ ಫುತುಹ್ ಸರಿ ಇದೆ. ಆದಿಕವಿ ಪೊನ್ನ ಅಲ್ಲ, ಆದಿಕವಿ ಪಂಪ. ಅಲ್ಲಿಗೆ ತಪ್ಪಾದ ಹೋಲಿಕೆ ಮೊದಲನೇದು ಅಂತ ನೋಡ್ತೀವಿ. ಆಮೇಲೆ 4ನೆಯ ಒಂದು ಪ್ರಶ್ನೆಯ ಕಡೆಗೆ ಬಂದರೆ ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ನೋಡಿದ್ರೆ ಶಿವಾಜಿ ಛತ್ರಪತಿ, INA ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಭಾಷಾವಾರು ಪುನರ್ವಿಂಗಡಣೆ ಫಜಲ್ ಅಲಿ, ಸ್ವರಾಜ್ಯ ಪಕ್ಷ ಚಿತ್ತರಂಜನ್ ದಾಸ್ ಅಂತ ನೋಡ್ತೀವಿ. ಸರಿಯಾದಂತಹ ಹೋಲಿಕೆ ಹೊಂದಾಣಿಕೆ ಯಾವುದು ಅಂತ ನೋಡ್ತಾ ಬಂದರೆ ಶಿವಾಜಿ ಛತ್ರಪತಿ ಸರಿ ಇದೆ, ಭಾಷಾವಾರು ಪುನರ್ವಿಂಗಡಣೆ ಫಜಲ್ ಅಲಿ ಇದು ಕೂಡ ಸರಿ ಇದೆ, ಸ್ವರಾಜ್ಯ ಪಕ್ಷ ಚಿತ್ತರಂಜನ್ ದಾಸ್ ಇದು ಕೂಡ ಸರಿ ಇದೆ,
INA ಅನ್ನೋದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲ, ಭಾರತೀಯ ರಾಷ್ಟ್ರೀಯ ಸೈನ್ಯ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಮುಂದಿನ ಒಂದು 5ನೆಯ ಪ್ರಶ್ನೆಗೆ ಬರ್ತೀವಿ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಗುರುತಿಸಬೇಕು. ಮೌರ್ಯ ಧರ್ಮಚಕ್ರ, ಆರಂಭದ ಚಾಲುಕ್ಯ ವರಾಹ, ವಿಜಯನಗರ ವರಾಹ, ಹೊಯ್ಸಳ ಸಿಂಹವನ್ನು ಕೊಲ್ಲುತ್ತಿರುವ ಸ್ಥಳ. ಇಲ್ಲಿ ಆಪ್ಷನನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಮೌರ್ಯ ಧರ್ಮಚಕ್ರ ಇದು ಸರಿಯಾದಂತಹ ಒಂದು ಹೊಂದಾಣಿಕೆ. ವಿಜಯನಗರ ವರಾಹ ಅನ್ನೋದು ಕೂಡ ಸರಿಯಾದ ಹೊಂದಾಣಿಕೆ. ಆರಂಭದ ಚಾಲುಕ್ಯರ ಲಾಂಛನ ಕೂಡ ವರಾಹ, ಮೌರ್ಯರ ಲಾಂಛನ ಕೂಡ ಧರ್ಮಚಕ್ರ. ಆದರೆ ಹೊಯ್ಸಳರ ರಾಜಲಾಂಛನ ಏನಿದೆ ಅದು ಸಿಂಹವನ್ನು ಕೊಲ್ಲುತ್ತಿರುವ ಅಲ್ಲ, ಹುಲಿಯನ್ನು ಕೊಲ್ಲುತ್ತಿರುವಂತಹ ಸ್ಥಳ ಅನ್ನುವುದು ಸರಿಯಾದಂತಹ ಉತ್ತರ ಆಗತ್ತೆ. ಒಂದು 6ನೆಯ ಪ್ರಶ್ನೆಗೆ ಬಂದರೆ ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆಗಳು ಯಾವ್ಯಾವುದು ಅಂತ ನೋಡಬೇಕು. ಶಂಕರಾಚಾರ್ಯ ಅದ್ವೈತ, ಮಧ್ವಾಚಾರ್ಯ ವಿಶಿಷ್ಟಾದ್ವೈತ, ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯ ದ್ವೈತ ಅಂತ ಇದೆ. ಸರಿಯಾದಂಥ ಉತ್ತರವನ್ನು ಗಮನಿಸ್ತಾ ಬಂದರೆ ಶಂಕರಾಚಾರ್ಯರು ಅದ್ವೈತ ಸರಿ ಇದೆ, ಬಸವೇಶ್ವರರು ಶಕ್ತಿ ವಿಶಿಷ್ಟಾದ್ವೈತ ಕೂಡ ಸರಿ ಇದೆ. ಆದರೆ ಮಧ್ವಾಚಾರ್ಯ ವಿಶಿಷ್ಟಾದ್ವೈತ, ರಾಮಾನುಜಾಚಾರ್ಯ ದ್ವೈತ ಅನ್ನೋದು ತಪ್ಪಿದೆ. ರಾಮಾನುಜಾಚಾರ್ಯದು ವಿಶಿಷ್ಟಾದ್ವೈತ ಆಗಬೇಕು, ಮಧ್ವಾಚಾರ್ಯರು ದ್ವೈತ ಆಗಬೇಕು. ಮುಂದಿನ ಒಂದು ಪ್ರಶ್ನೆ 7ನೆಯ ಪ್ರಶ್ನೆಗೆ ಬರ್ತೀವಿ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆಗಳು ಯಾವ್ಯಾವುದು ಅಂತ. ರಾಜಾರಾಮ್ ಮೋಹನ್ ರಾಯ್ ವೇದಾಂತ ಕಾಲೇಜ್, ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ, ಸ್ವಾಮಿ ವಿವೇಕಾನಂದ ಪ್ರಬುದ್ಧ ಭಾರತ, ಸರ್ ಸೈಯದ್ ಅಹಮದ್ ಖಾನ್ ಥಿಯೋಸಫಿಕಲ್ ಸೊಸೈಟಿ. ಸರಿಯಾದ ಹೊಂದಾಣಿಕೆಗಳನ್ನು ನೋಡ್ತಾ ಬಂದರೆ ರಾಜಾರಾಮ್ ಮೋಹನ್ ರಾಯ್ ವೇದಾಂತ ಕಾಲೇಜ್ ಸರಿ ಇದೆ, ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಕೂಡ ಸರಿ ಇದೆ, ಸ್ವಾಮಿ ವಿವೇಕಾನಂದ ಪ್ರಬುದ್ಧ ಭಾರತ ಕೂಡ ಸರಿ ಇದೆ. ಸರ್ ಸೈಯದ್ ಅಹಮದ್ ಖಾನ್ ಥಿಯೋಸಫಿಕಲ್ ಸೊಸೈಟಿ ಅಲ್ಲ, ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳುವಳಿ, ಅದು ತಪ್ಪಾಗಿರುವಂತಹ ಒಂದು ಹೊಂದಾಣಿಕೆ. ಮುಂದಿನ ಒಂದು ಪ್ರಶ್ನೆ 8ನೆಯ ಪ್ರಶ್ನೆಯ ಕಡೆಗೆ ಬರ್ತೀವಿ. ಇವುಗಳಲ್ಲಿ ಸರಿದ ಹೊಂದಾಣಿಕೆಗಳು ಯಾವ್ಯಾವುದು. ಏಕ್ಸಲಾ ಚಾಪೆಲ್ 1ನೇ ಕರ್ನಾಟಿಕ್, ಪಾಂಡಿಚೇರಿ 2ನೇ ಕರ್ನಾಟಿಕ್, ಮದ್ರಾಸ್ 2ನೇ ಆಂಗ್ಲೋ ಮೈಸೂರು, ಶ್ರೀರಂಗಪಟ್ಟಣ 3ನೇ ಆಂಗ್ಲೋ ಮೈಸೂರು. ಏಕ್ಸಲಾ ಚಾಪೆಲ್ 1ನೇ ಕರ್ನಾಟಿಕ್ ಸರಿಯಾಗಿದೆ, ಪಾಂಡಿಚೇರಿ 2ನೇ ಕರ್ನಾಟಿಕ್ ಸರಿಯಾಗಿದೆ, ಶ್ರೀರಂಗಪಟ್ಟಣ 3ನೇ ಕರ್ನಾಟಿಕ್ ಕೂಡ ಸರಿಯಾಗಿದೆ. ಮದ್ರಾಸ್ ಒಪ್ಪಂದ 2ನೇ ಆಂಗ್ಲೋ ಮೈಸೂರು ಅಲ್ಲ, ಮದ್ರಾಸ್ ಇದು 1ನೇ ಆಂಗ್ಲೋ ಮೈಸೂರು. ಮುಂದಿನ ಒಂದು ಪ್ರಶ್ನೆಗೆ ಬಂದರೆ 9ನೆಯ ಪ್ರಶ್ನೆ, ಈ ಸುತ್ತಿನ 2ನೇ ಸುತ್ತಿನ ಪ್ರಶ್ನೆ. ಡಚ್ಚರು ಪುಲಿಕಾಟ್, ಬ್ರಿಟಿಷರು ಮುಂಬೈ, ಪೋರ್ಚುಗೀಸರು ಗೋವಾ, ಫ್ರೆಂಚರು ಪಾಂಡಿಚೇರಿ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ, ಯಾವುದು ಹೊಂದಾಣಿಕೆ ಆಗಿಲ್ಲ ನೋಡೋಣ. ಡಚ್ಚರು ಫ್ರೆಂಚರು ಪಾಂಡಿಚೇರಿ ಸರಿಯಾದ ಹೊಂದಾಣಿಕೆ, ಡಚ್ಚರು ಪುಲಿಕಾಟ್ ಸರಿಯಾದ ಹೊಂದಾಣಿಕೆ, ಪೋರ್ಚುಗೀಸರು ಗೋವಾ ಕೂಡ ಸರಿಯಾದ ಹೊಂದಾಣಿಕೆ. ಆದರೆ ಬ್ರಿಟಿಷರು ಮುಂಬೈ ಅಲ್ಲ, ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ ಅಥವಾ ಕೋಲ್ಕತ್ತಾ ಅಂತ ನೋಡ್ತೀವಿ, ಅದು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಮುಂದಿನ ಒಂದು ಪ್ರಶ್ನೆ 10ನೆಯ ಪ್ರಶ್ನೆ. ಇವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು. ಆಮುಕ್ತ ಮಾಲದ ಶ್ರೀಕೃಷ್ಣದೇವರಾಯ, ಸಂಚಿ ಹೊನ್ನಮ್ಮ ಹದಿಬದಿಯ ಧರ್ಮ, ಸಿಂಗಾರಾರ್ಯ ಮಿತ್ರಾವಿಂದ ಗೋವಿಂದ, ಗಂಗಾದೇವಿ ಕೆಳದಿ ನೃಪ ವಿಜಯಂ. ನೋಡ್ತಾ ಬಂದರೆ ಆಮುಕ್ತ ಮಾಲದ ಕೃಷ್ಣದೇವರಾಯ ಸರಿಯಾಗಿದೆ, ಸಂಚಿ ಹೊನ್ನಮ್ಮ ಹದಿಬದಿಯ ಧರ್ಮ ಸರಿಯಾಗಿದೆ, ಸಿಂಗಾರಾರ್ಯ ಮಿತ್ರಾವಿಂದ ಗೋವಿಂದ ಸರಿಯಾಗಿದೆ, ಗಂಗಾದೇವಿ ಕೆಳದಿ ನೃಪ ವಿಜಯಂ ತಪ್ಪಾಗಿದೆ. ಗಂಗಾದೇವಿಯ ಕೃತಿ ವೀರ ಕಂಪಣರಾಯ ಚರಿತಂ ಅಥವಾ ಮಧುರಾ ವಿಜಯಂ. ಅಲ್ಲಿಗೆ 2ನೆಯ ಸುತ್ತು ಕೂಡ ಮುಗಿದಿದೆ. 2ನೇ ಸುತ್ತಿನಲ್ಲಿ ಕೂಡ ನಮ್ಮ ಅಭ್ಯರ್ಥಿಗಳು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತಹ ಸುತ್ತು 10 ಕಾಲಾನುಕ್ರಮದ ಸೆಟ್ಗಳನ್ನು ನಾವು ನೋಡಿಬಿಟ್ರೆ ಬಹುತೇಕ ಕಾಲಾನುಕ್ರಮಕ್ಕೆ ರೆಡಿ ಆಗ್ತೀವಿ. ಮೊದಲನೇ ಸೆಟ್ ಚಲೆಜಾವ್ ಚಳುವಳಿ, ಆರ್ಯರ ಆಗಮನ, ಸುಲೇಮಾನನ ಭೇಟಿ, 2ನೇಯ ಪಾಣಿಪತ್ ಕದನ. ನೀವು ಕೂಡ ಸರಿಯಾಗಿ ಹೊಂದಾಣಿಸೋದಕ್ಕೆ ಪ್ರಯತ್ನ ಪಡ್ತಾ ಬನ್ನಿ. ಇದರಲ್ಲಿ ಮೊದಲನೇದು ಯಾವುದು? ಎಸ್, ಆರ್ಯರ ಆಗಮನ ಮೊದಲನೇದು. ಆಮೇಲೆ ಏನು ನಡೀತು? ಸುಲೇಮಾನನ ಭೇಟಿ ಆಯಿತು. ಆಮೇಲೆ ಏನು ನಡೀತು? 2ನೇಯ ಪಾಣಿಪತ್ ಕದನ ನಡೀತು. ಹಾಗೂ ಆಮೇಲೆ ಏನು ನಡೀತು? ಚಲೇಜಾವ್ ಚಳುವಳಿ ನಡೀತು. ಇದು ಮೊದಲನೆಯ ಕಾಲಾನುಕ್ರಮಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡ್ತೀವಿ. 2ನೇಯ ಸೆಟ್ ಬರ್ತಾ ಇದೆ. 2ನೇಯ ಸೆಟ್ನಲ್ಲಿ ಏನಿದೆ ಗಮನಿಸ್ತಾ ಬನ್ನಿ. ತಾಳಿಕೋಟೆ ಕದನ, ಮಹಾವೀರನ ಜನನ, ಕರ್ನಾಟಕದ ಏಕೀಕರಣ, ಪಾಹಿಯಾನನ ಭೇಟಿ ಅನ್ನುವಂತಹ 4 ಆಯ್ಕೆಗಳಿದ್ದಾವೆ. ಈಗ ಇದರಲ್ಲಿ ಮೊದಲನೇದು ಯಾವುದು? ಎಸ್, ಮಹಾವೀರನ ಜನನ ಮೊದಲು, ಆಮೇಲೆ ಏನಾಯಿತು? ಪಾಹಿಯಾನನ ಭೇಟಿಯಾಯಿತು, ಆಮೇಲೆ ಏನಾಯಿತು? ತಾಳಿಕೋಟೆ ಯುದ್ಧ ನಡೀತು, ಕೊನೆಗೆ ಏನಾಯಿತು? ಕರ್ನಾಟಕದ ಏಕೀಕರಣ ಆಯಿತು. ಅಲ್ಲಿಗೆ 2ನೇ ಸೆಟ್ ನೋಡಿದ್ವಿ. 3ನೇಯ ಸೆಟ್ಟಿಗೆ ಬರೋಣ. ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟ 3ನೇಯ ಸೆಟ್ ಏನಿದೆ? 3ನೇಯ ಸೆಟ್ಟಲ್ಲಿ ಗಮನಿಸ್ತಾ ಬನ್ನಿ. ಗುಪ್ತ ಶಕೆ, ಶಿವಾಜಿಯ ಕಿರೀಟಧಾರಣೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ, ಬುದ್ಧನ ಜ್ಞಾನೋದಯ. ಮೊದಲನೇದು ಯಾವುದು? ಬುದ್ಧನ ಜ್ಞಾನೋದಯ ಮೊದಲು, ಆಮೇಲೆ ಗುಪ್ತ ಶಕೆ, ಆಮೇಲೆ ಶಿವಾಜಿಯ ಕಿರೀಟಧಾರಣೆ, ಆಮೇಲೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದು 3ನೇ ಸೆಟ್ ಆಗಿತ್ತು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ. 4ನೇಯ ಒಂದು ಸೆಟ್ಟನ್ನು ಗಮನಿಸೋಣ. 4ನೇಯ ಸೆಟ್ಟಲ್ಲಿ ಏನಿದೆ ನೋಡಿ. ಬಸವೇಶ್ವರರ ಜನನ, ಕರ್ನಾಟಕದ ನಾಮಕರಣ, ಕಳಿಂಗ ಯುದ್ಧ, ಪ್ರಯಾಗ ಸಮ್ಮೇಳನ. ಇವುಗಳಲ್ಲಿ ಮೊದಲು ನಡೆದಿದ್ದು ಯಾವುದು? ಕಳಿಂಗ ಯುದ್ಧ. ಆಮೇಲೆ ಏನು ನಡೀತು? ಪ್ರಯಾಗ್ ಸಮ್ಮೇಳನ. ಆಮೇಲೆ ಏನು ನಡೀತು? ಬಸವೇಶ್ವರರ ಜನನ. ಆಮೇಲೆ ಏನು ನಡೀತು? ಕರ್ನಾಟಕದ ನಾಮಕರಣ. ಇದು ಸರಿಯಾದಂತಹ ಒಂದು ಕಾಲಾನುಕ್ರಮಣಿಕೆ ಆಗಿತ್ತು. ಮುಂದಿನ 5ನೇಯ ಸೆಟ್ ಪ್ರಶ್ನೆಗೆ ಬರ್ತೀವಿ. 5ನೇಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 4
ಘಟನೆಗಳು: ದಸರಾ ಉತ್ಸವ ಆರಂಭ, ಬಂಗಾಳದ ವಿಭಜನೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ, ತಕ್ಕೋಳಂ ಕದನ. ಇವುಗಳಲ್ಲಿ ಮೊದಲು ಯಾವುದು ನಡೀತು? ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆ ಮೊದಲಾಯಿತು, ಆಮೇಲೆ ನಡೀತು ತಕ್ಕೋಳಂ ಕದನ ನಡೀತು, ಆಮೇಲೆ ನಡೀತು ದಸರಾ ಉತ್ಸವ ಆರಂಭ ಆಯಿತು, ಹಾಗೂ ಕೊನೆಯಲ್ಲಿ ಏನು ನಡೀತು? ಬಂಗಾಳದ ವಿಭಜನೆ ಕೊನೆಯಲ್ಲಿ ನಡೀತು ಅಂತ ನೋಡ್ತೀವಿ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ 6ನೆಯ ಪ್ರಶ್ನೆ. ಈ ಪ್ರಶ್ನೆಯ 4 ಕಾಲಾನುಕ್ರಮಣಿಕೆಗಳು: ಕಾನೂನು ಭಂಗ ಚಳುವಳಿ, ನರ್ಮದಾ ನದಿ ಕಾಳಗ, 2ನೇ ತರೈನ್ ಕದನ, ವುಡ್ ವರದಿ. ಯಾವುದು ಇದರಲ್ಲಿ ಮೊದಲು ನಡೆದಿದ್ದು? ಎಸ್, ನರ್ಮದಾ ನದಿ ಕಾಳಗ ಮೊದಲು, ಆಮೇಲೆ ಏನು ನಡೀತು? 2ನೇ ತರೈನ್ ಕಾಳಗ ನಡೀತು, ಆಮೇಲೆ ಏನು ನಡೀತು? ವುಡ್ ವರದಿ, ಆಮೇಲೆ ಏನು ನಡೀತು? ಕಾನೂನು ಭಂಗ ಚಳವಳಿ. 7ನೆಯ ಒಂದು ಸೆಟ್ಟಿಗೆ ಬರೋಣ. 7ನೆಯ ಸೆಟ್ನಲ್ಲಿ 4 ಆಯ್ಕೆಗಳನ್ನು ನೋಡ್ತಿದ್ದೀವಿ. 4 ಕಾಲಾನುಕ್ರಮದ ಘಟನೆಗಳು: ಫಜಲ್ ಅಲಿ ಆಯೋಗ, ಪ್ಲಾಸಿ ಕದನ, 3ನೇ ಬೌದ್ಧ ಮಹಾಸಮ್ಮೇಳನ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ. ಇದರಲ್ಲಿ ಮೊದಲು ಯಾವುದು? 3ನೇ ಬೌದ್ಧ ಮಹಾಸಮ್ಮೇಳನ. ಆಮೇಲೆ ಏನು ನಡೀತು? ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ, ಆಮೇಲೆ ಪ್ಲಾಸಿ, ಹಾಗೂ ಕೊನೆಯಲ್ಲಿ ಫಜಲ್ ಅಲಿ ಆಯೋಗ. 8ನೆಯ ಒಂದು ಸೆಟ್ಟಿಗೆ ಬರೋಣ. 8ನೆಯ ಸೆಟ್ನಲ್ಲಿ ಏನೇನಿದೆ ಗಮನಿಸ್ತಾ ಬನ್ನಿ. 8ನೆಯ ಪ್ರಶ್ನೆಯಲ್ಲಿ ಚಿಕಾಗೋ ಸಮ್ಮೇಳನ, ಮಹಾವೀರನ ನಿರ್ವಾಣ, ರಾಜಧಾನಿಯ ಬದಲಾವಣೆ, ಅಸಹಕಾರ ಚಳುವಳಿ. ಮೊದಲನೇದೇನು? ಮಹಾವೀರನ ನಿರ್ವಾಣ ಮೊದಲು ನಡೀತು, ಆಮೇಲೆ ಏನು ನಡೀತು? ರಾಜಧಾನಿಯ ಬದಲಾವಣೆ ಆಯಿತು, ಆಮೇಲೆ ಏನು ನಡೀತು? ಚಿಕಾಗೋ ಸಮ್ಮೇಳನ ನಡೀತು, ಹಾಗೂ ಕೊನೆಯಲ್ಲಿ ಏನು ನಡೀತು? ಅಸಹಕಾರ ಚಳುವಳಿ ನಡೀತು. 9ನೆಯ ಒಂದು ಸೆಟ್ ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂಥ 9ನೆಯ ಸೆಟ್ಟಿಗೆ ಬರೋಣ. 9ನೆಯ ಸೆಟ್ಟಲ್ಲಿ ಏನೇನಿದೆ ಗಮನಿಸ್ತಾ ಬನ್ನಿ. ಕರ್ನಾಟಕದ ನಾಮಕರಣ, ಅಶೋಕನ ಸಿಂಹಾಸನಾರೋಹಣ, ಬ್ರಹ್ಮ ಸಮಾಜದ ಸ್ಥಾಪನೆ, ಮೊದಲ ಪಾಣಿಪತ್ ಕದನ. ಇವುಗಳಲ್ಲಿ ಮೊದಲು ನಡೆದಿದ್ದು ಯಾವುದು? ಅಶೋಕನ ಸಿಂಹಾಸನಾರೋಹಣ ಮೊದಲು, ಆಮೇಲೆ ಏನು ನಡೀತು? ಮೊದಲ ಪಾಣಿಪತ್ ಕದನ, ಆಮೇಲೆ ಏನು ನಡೀತು? ಬ್ರಹ್ಮ ಸಮಾಜ ಸ್ಥಾಪನೆ ಆಯಿತು, ಕರ್ನಾಟಕದ ನಾಮಕರಣ ಕೊನೆಯಲ್ಲಿ ನಡೀತು. ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ 10ನೆಯ ಸೆಟ್ಟಿಗೆ ಬರೋಣ. 10ನೆಯ ಸೆಟ್ಟಲ್ಲಿ ಏನೇನಿದೆ ಪ್ರಶ್ನೆಗಳನ್ನು ಗಮನಿಸ್ತಾ ಬರೋಣ. ಬಕ್ಸಾರ್ ಕದನ, ಪಾಹಿಯಾನನ ಭೇಟಿ, ಪುಣಾ ಒಪ್ಪಂದ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ. ಇದರಲ್ಲಿ ಮೊದಲು ಏನು ನಡೀತು? ಪಾಹಿಯಾನನ ಭೇಟಿ ಮೊದಲಾಯಿತು, ಆಮೇಲೆ ಏನು ನಡೀತು? ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯಿತು, ಆಮೇಲೆ ಏನು ನಡೀತು? ಬಕ್ಸಾರ್ ಕದನ ನಡೀತು, ಹಾಗೂ ಕೊನೆಯಲ್ಲಿ ಏನು ನಡೀತು? ಪುಣಾ ಒಪ್ಪಂದ ನಡೀತು. ಹೀಗೆ ಈ 3ನೆಯ ಸುತ್ತಿನಲ್ಲಿ ನಾವು ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡಿದ್ವಿ. 4ನೆಯ ಸುತ್ತಿಗೆ ಬರೋಣ. 4ನೆಯ ಸುತ್ತಲ್ಲಿ ಭೂಪಟಕ್ಕೆ ಸಂಬಂಧಪಟ್ಟಂತೆ ಸ್ಥಳವನ್ನು ಗುರುತಿಸಬೇಕು ಮತ್ತು 1-2 ವಾಕ್ಯಗಳನ್ನು ಹೇಳಬೇಕು. ಮೊದಲನೇ ತಂಡಕ್ಕೆ ಪ್ರಶ್ನೆ ಬಂತು, ಪ್ಲೇಸು, ಯಾವ ಪ್ಲೇಸ್ ಇದು ಗುರುತಿಸಬೇಕು. ಗುರುತಿಸಿದ್ರಾ? ಕರೆಕ್ಟಾಗಿದೆ. ನೀವು ಗುರುತಿಸಿದ ಸ್ಥಳ ಪಾಟಲಿಪುತ್ರ, ಇವತ್ತಿನ ಪಾಟ್ನಾ, ಬಿಹಾರ್ನಲ್ಲಿದೆ. ಮೌರ್ಯರ ರಾಜಧಾನಿ, ಗುಪ್ತರ ರಾಜಧಾನಿ. ಹೀಗೆ ಪಾಟ್ನಾವನ್ನು ನಾವು ಗುರುತಿಸೋದಕ್ಕೆ ಕಲ್ತ್ಕೊಂಡ್ರೆ ಖಂಡಿತ 2 ಅಂಕಗಳು ಸಿಕ್ಕೇ ಸಿಗತ್ತೆ. ಪಾಟಲಿಪುತ್ರ ಮೌರ್ಯರ ರಾಜಧಾನಿ, ಪಾಟ್ನಾ ಅನ್ನೋದು ಇವತ್ತಿನ ಹೆಸರು, ಬಿಹಾರ್ ರಾಜ್ಯದಲ್ಲಿ ಇದೆ. 2ನೇ ಸ್ಥಳವನ್ನು ಗುರುತಿಸಬೇಕು. ನೀವು ಕೂಡ ಗುರುತಿಸ್ತೀರಿ ಅನ್ಕೋತೀನಿ. ಗುರುತಿಸ್ತಾ ಇದ್ದೀರಾ? ಯಾವ ಪ್ಲೇಸ್ ಇದು? ಸ್ಥಳ ಯಾವುದು? ಕರೆಕ್ಟಾಗಿದೆ, ತಕ್ಷಶಿಲೆ ಇವತ್ತು ಪಾಕಿಸ್ತಾನ ದೇಶದಲ್ಲಿದೆ. ಗಾಂಧಾರ ಪ್ರಾಂತದ ರಾಜಧಾನಿಯಾಗಿತ್ತು. ಕೌಟಿಲ್ಯ ಇಲ್ಲಿನ ಆಚಾರ್ಯನಾಗಿದ್ದ. ಪ್ರಾಚೀನ ವಿಶ್ವವಿದ್ಯಾಲಯ ಇತ್ತು. ಇವೆಲ್ಲ ಶ್ರೇಷ್ಠತೆಯನ್ನು ಹೊಂದಿರುವಂತಹ ಸ್ಥಳನೇ ನಮ್ಮ ತಕ್ಷಶಿಲೆ ಅಂತ ನೋಡ್ತೀವಿ. ಮುಂದುವರೆದು ಮುಂದಿನ ಒಂದು ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ, ಈಗ ತಕ್ಷಶಿಲೆಯನ್ನು ಗುರುತಿಸಿದ್ದೀವಿ. 3ನೇ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ ಬಂದಿದೆ. ಸ್ಥಳವನ್ನು ಗುರುತಿಸ್ತಾ ಇದ್ದೀರಾ? ಸರಿಯಾಗಿದೆ. ದಂಡಿ ಗುಜರಾತ್ನಲ್ಲಿದೆ. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಿದಂತಹ ಸ್ಥಳ ಅದುವೇ ನಮ್ಮ ದಂಡಿ ಅಂತ ನೋಡ್ತೀವಿ. ದಂಡಿಯಲ್ಲಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಅಂತ್ಯಗೊಳಿಸ್ತಾರೆ. ಅಲ್ಲಿ ಉಪ್ಪನ್ನು ತಯಾರಿಸ್ತಾರೆ. ಸಬರಮತಿಯಿಂದ ಅದು ಆರಂಭಗೊಳ್ಳುತ್ತೆ, ದಂಡಿಯವರೆಗೆ ತಲುಪುತ್ತೆ ಅಂತ ನಾವು ನೋಡಿದ್ದೀವಿ. ಮುಂದೆ 4ನೆಯ ಸ್ಥಳದ ಕಡೆಗೆ ಬರೋಣ. ಐಡೆಂಟಿಫೈ ಮಾಡಿ ಸ್ಥಳವನ್ನು. ಯಾವುದಿದು ಸ್ಥಳ? ಸರಿಯಾಗಿದೆ, ಜಲಿಯನ್ ವಾಲಾಬಾಗ್. ಪಂಜಾಬಿನ ಅಮೃತ್ಸರದಲ್ಲಿದೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೀತು. ಜನರಲ್ ಡಯರ್ನಿಂದ ಹತ್ಯಾಕಾಂಡ ನಡೀತು ಅಂತ ನೋಡ್ತೀವಿ. ಅದು 4ನೆಯ ಸ್ಥಳ ಆಗಿತ್ತು, ಜಲಿಯನ್ ವಾಲಾಬಾಗ್. ಮುಂದಿನ ಒಂದು ಸ್ಥಳವನ್ನು ಗುರುತಿಸಬೇಕು. ಯಾವುದಿದು? ಕರೆಕ್ಟಾಗಿದೆ, ಹರಪ್ಪ ಇದು ಸಿಂಧು ನಾಗರಿಕತೆಯ ಒಂದು ಪ್ರಮುಖವಾದ ನಿವೇಶನ. ರಾವಿ ನದಿ ದಂಡೆಯ ಮೇಲಿದೆ. ದಯಾರಾಮ್ ಸಹಾನಿ ಅವರು ಇದನ್ನು ಶೋಧಿಸ್ತಾರೆ, ಉತ್ಖನನ ಮಾಡ್ತಾರೆ. ಮುಂದಿನ ಒಂದು ಸ್ಥಳವನ್ನು ನಾವು ಗುರುತಿಸೋಣ. ಮುಂದಿನ ಸ್ಥಳ ಯಾವುದು ಗಮನಿಸ್ತಾ ಬನ್ನಿ. ಸರಿಯಾಗಿದೆ, ಕಂಚಿ ನಾವು ಗುರುತಿಸಿದಂತಹ ಸ್ಥಳ. ಕಂಚಿ ತಮಿಳುನಾಡಿನಲ್ಲಿದೆ. ಪಲ್ಲವರ ರಾಜಧಾನಿಯಾಗಿದೆ. ಪ್ರಾಚೀನ ವಿದ್ಯಾಕೇಂದ್ರ ಕೂಡ ಹೌದು ಕಂಚಿ. ಮುಂದಿನ ಒಂದು ಸ್ಥಳವನ್ನು ಗುರುತಿಸೋಣ. 7ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ, ಯಾವುದಿದು ಸ್ಥಳ? ಕರೆಕ್ಟಾಗಿದೆ, ಪಾಣಿಪತ್ ಹರಿಯಾಣ ರಾಜ್ಯದಲ್ಲಿದೆ. ಪ್ರಸಿದ್ಧವಾದಂತಹ ಕದನ ಭೂಮಿ. 3 ಪಾಣಿಪತ್ ಕದನಗಳು ಇಲ್ಲಿ ನಡೆದಿದ್ದವು ಅಂತ ನಾವು ಅಧ್ಯಯನ ಮಾಡಿದ್ದೀವಿ. ಮುಂದಿನ ಒಂದು ಪ್ರಶ್ನೆಗೆ ಬರೋಣ. 8ನೆಯ ಪ್ರಶ್ನೆ, ಈ ಕೆಳಗಿನ ಸ್ಥಳವನ್ನು ಗುರುತಿಸಬೇಕು. ಯಾವುದು ಈ ಸ್ಥಳ? ನಿಮ್ಮ ಸಮಯ ಆರಂಭ ಆಗ್ತಾ ಇದೆ. ಸರಿ ಇದೆ, ಇದು ಪಾಂಡಿಚೇರಿ.
ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ಕೋರಮಂಡಲ ಕರಾವಳಿಯಲ್ಲಿದೆ, ಚೆನ್ನೈನ ಸಮೀಪದಲ್ಲಿದೆ, ಒಂದು ಕೇಂದ್ರಾಡಳಿತ ಪ್ರದೇಶ. ಹೀಗೆ ಪಾಂಡಿಚೇರಿಯ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡ್ಬೋದು. ಇನ್ನು 9ನೆಯ ತಂಡಕ್ಕೆ ಕೇಳಿದಂತಹ ಪ್ರಶ್ನೆ, ಅಲ್ಲಿ ಸಮಯ ಆರಂಭ ಆಗ್ತಾ ಇದೆ. ಯಾವುದಿದು ಸ್ಥಳ? ಸರಿಯಾಗಿದೆ, ನಮ್ಮ ದೇಶದ ರಾಜಧಾನಿ ದೆಹಲಿ. ದೆಹಲಿ ಇವತ್ತಿನ ಭಾರತದ ರಾಜಧಾನಿ. ಹಿಂದೆ ದೆಹಲಿ ಸುಲ್ತಾನರ ರಾಜಧಾನಿಯಾಗಿತ್ತು, ಕೆಲ ಸಮಯ ಮೊಘಲರ ರಾಜಧಾನಿಯಾಗಿತ್ತು. ಜೊತೆಯಲ್ಲಿ ಯಮುನಾ ನದಿಯ ದಂಡೆಯ ಮೇಲಿದೆ ದೆಹಲಿ. ಕೆಂಪು ಕೋಟೆ ಇದೆ ದೆಹಲಿಯಲ್ಲಿ. ಹೀಗೆ ಹಲವಾರು ಅಂಶಗಳನ್ನು ದೆಹಲಿಯ ಬಗ್ಗೆ ಕೊಡ್ಬೋದು. ಮುಂದಿನ ಒಂದು ಪ್ರಶ್ನೆ ಬರೋಣ. ಈ ಸುತ್ತಿನ ಕೊನೆಯ ಪ್ರಶ್ನೆ, ಈ ಕೆಳಗಿನ ಸ್ಥಳವನ್ನು ಗುರುತಿಸಬೇಕು ಮತ್ತು ಅದರ ಬಗ್ಗೆ 2 ವಾಕ್ಯಗಳನ್ನು ಹೇಳಬೇಕು. ಗುರುತಿಸಿ ನೋಡೋಣ, ಇದು ಯಾವ ಸ್ಥಳ? ಸರಿಯಾಗಿದೆ, ಕಲ್ಕತ್ತಾ, ಪಶ್ಚಿಮ ಬಂಗಾಳದ ರಾಜಧಾನಿ. ಬ್ರಿಟಿಷ್ ಭಾರತದ ಮೊದಲ ರಾಜಧಾನಿಯಾಗಿತ್ತು ಕಲ್ಕತ್ತಾ. ಕಲ್ಕತ್ತಾದಲ್ಲಿ INCಯ ಮೊದಲ ಅಧಿವೇಶನ ಕೂಡ ನಡೆದಿತ್ತು ಅಂತ ನಾವು ನೋಡ್ತೀವಿ. ಹೀಗೆ 4 ಸುತ್ತುಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಬಂಪರ್ ಸುತ್ತು 2 ಅಂತ ಇದೆ. ಬಂಪರ್ ಸುತ್ತು 1 ನಾವು ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಬಂಪರ್ ಸುತ್ತು 2ರಲ್ಲಿ ಮಧ್ಯಯುಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ. ದೆಹಲಿಯನ್ನಾಳಿದ 2 ಸುಲ್ತಾನ ಸಂತತಿಗಳು ಯಾವ್ಯಾವುದು? ಅಕ್ಬರನ ರಾಜಧಾನಿಗಳು ಯಾವ್ಯಾವುದು? ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರು ಯಾರ್ಯಾರು? ಹದಿಬದಿಯ ಧರ್ಮ ಬರೆದವರು ಯಾರು? ಅದನ್ನು ಪ್ರೋತ್ಸಾಹಿಸಿದವರು ಯಾರು? ಬಹಮನಿ ಮನೆತನದ ರಾಜಧಾನಿಗಳು ಯಾವ್ಯಾವುದು ಅಂತ. ದೆಹಲಿಯನ್ನಾಳಿದ 2 ಸುಲ್ತಾನ ಸಂತತಿಗಳು ಗುಲಾಮಿ, ಖಿಲ್ಜಿ, ತೊಗ್ಲಕ್, ಸೈಯದ್, ಲೋಧಿ. ಇವೆಲ್ಲ ದೆಹಲಿ ಸುಲ್ತಾನರ ವಂಶಗಳು. ಅಕ್ಬರನ ರಾಜಧಾನಿಗಳು ಆಗ್ರಾ ಮತ್ತು ಫತೇಪುರ್ ಸಿಕ್ರಿ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರು ದಾದಾಜಿ ಕೊಂಡದೇವ, ಜಿಜಾಬಾಯಿ, ಸಮರ್ಥ ರಾಮದಾಸ, ಸಂತ ತುಕಾರಾಮ. ಹದಿಬದಿಯ ಧರ್ಮವನ್ನು ಬರೆದವರು ಸಂಚಿ ಹೊನ್ನಮ್ಮ, ಪ್ರೋತ್ಸಾಹಿಸಿದವರು ಚಿಕ್ಕದೇವರಾಜ ಒಡೆಯರ್. ಬಹಮನಿ ಮಂತ್ರದ ರಾಜಧಾನಿಗಳು ಬೀದರ್ ಮತ್ತು ಗುಲ್ಬರ್ಗ. ಉತ್ತರಗಳನ್ನು ನೋಡ್ತಾ ಬರೋಣ. ಗುಲಾಮಿ, ಖಿಲ್ಜಿ, ತೊಗ್ಲಕ್, ಸೈಯದ್, ಲೋಧಿ ಸರಿ ಇದೆ. ಅಕ್ಬರನ ರಾಜಧಾನಿಗಳು ಆಗ್ರಾ, ಫತೇಪುರ್ ಸಿಕ್ರಿ ಸರಿ ಇದೆ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದವರು ಜಿಜಾಬಾಯಿ, ದಾದಾಜಿ ಕೊಂಡದೇವ ಸರಿ ಇದೆ. ಹದಿಬದಿಯ ಧರ್ಮವನ್ನು ಬರೆದವರು ಸಂಚಿ ಹೊನ್ನಮ್ಮ, ಪ್ರೋತ್ಸಾಹಿಸಿದವರು ಚಿಕ್ಕದೇವರಾಜ ಒಡೆಯರ್. ಬಹಮನಿ ಮನೆತನದ ರಾಜಧಾನಿಗಳು ಗುಲ್ಬರ್ಗಾ ಮತ್ತು ಬೀದರ್. ಇದು ಮೊದಲನೇ ತಂಡಕ್ಕೆ ಕೇಳಿದ ಪ್ರಶ್ನೆಯಾದರೆ, 2ನೇ ತಂಡಕ್ಕೆ ಕೇಳಿದಂತಹ ಪ್ರಶ್ನೆಯನ್ನು ಗಮನಿಸಿ. ತೊಗಲಕ್ ಕಾಲದ 2 ಇತಿಹಾಸಕಾರರು, ತೋದರಮಲ್ಲ ವರ್ಗೀಕರಿಸಿದ ಭೂಮಿಯ ವಿಧಗಳು, ಶಿವಾಜಿಯ 2 ಕೋಟೆಗಳು, ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳು, ಬಿಜಾಪುರದ ಆದಿಲ್ ಶಾಹಿಗಳ 2 ಸ್ಮಾರಕಗಳು. ತೊಗಲಕ್ ಕಾಲದ 2 ಇತಿಹಾಸಕಾರರು ಬರಾನಿ ಮತ್ತು ಬತೂತಾ. ತೋದರಮಲ್ಲ ವರ್ಗೀಕರಿಸಿದ್ದು ಪೋಲಜ್, ಪರೌತಿ, ಚಚ್ಚರ್, ಬಂಜರ್. ಶಿವಾಜಿ 2 ಕೋಟೆಗಳು ಪುರಂದರಗಡ, ಸಿಂಹಗಡ, ರಾಯಗಡ, ಚಿಕಾನ, ಕೊಂಡಾನ, ತೋರಣ. ಚಿಕ್ಕದೇವರಾಜ ಒಡೆಯರ 2 ಬಿರುದುಗಳು ನವಕೋಟಿ ನಾರಾಯಣ, ಕರ್ನಾಟಕ ಚಕ್ರವರ್ತಿ, ತೆಂಕಣರಾಜ. ಬಿಜಾಪುರದ ಆದಿಲ್ ಶಾಹಿಗಳ 2 ಸ್ಮಾರಕಗಳು ಗೋಳಗುಮ್ಮಟ, ಇಬ್ರಾಹಿಂ ರೋಜಾ. ಇದು 2ನೇ ತಂಡಕ್ಕೆ ಕೇಳಿದಂತಹ ಪ್ರಶ್ನೆಗಳಾಗಿದ್ದು. ಇನ್ನು 3ನೇ ತಂಡಕ್ಕೆ ಕೇಳಿದ ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋದಾದರೆ, ಅಬುಲ್ ಫಜಲ್ನ 2 ಕೃತಿಗಳು, ಶಿವಾಜಿಯ ತಂದೆ ತಾಯಿ, ಮನುಚರಿತము ಬರೆದವರು ಯಾರು ಮತ್ತು ಬಿರುದು, ಗೋಳಗುಮ್ಮಟ ಎಲ್ಲಿದೆ, ಕಟ್ಟಿಸಿದವರು ಯಾರು, ಶಂಕರಾಚಾರ್ಯರು ಸ್ಥಾಪಿಸಿದ 2 ಮಠಗಳು ಯಾವ್ಯಾವು. ಅಬುಲ್ ಫಜಲ್ನ 2 ಕೃತಿಗಳು ಅಕ್ಬರ್ನಾಮ ಮತ್ತು ಐನಿ ಅಕ್ಬರಿ. ಶಿವಾಜಿಯ ತಂದೆ ಶಹಾಜಿ, ತಾಯಿ ಜಿಜಾಬಾಯಿ. ಮನುಚರಿತము ಬರೆದವರು ಅಲಾಸಾನಿ ಪೆದ್ದಣ್ಣ, ಬಿರುದು ಆಂಧ್ರ ಕವಿತಾ ಪಿತಾಮಹ. ಗೋಳಗುಮ್ಮಟ ಎಲ್ಲಿದೆ? ಬಿಜಾಪುರದಲ್ಲಿದೆ. ಮೊಹಮ್ಮದ್ ಆದಿಲ್ ಶಾದನ್ನು ಕಟ್ಟಿಸ್ತಾನೆ. ಶಂಕರಾಚಾರ್ಯರು ಸ್ಥಾಪಿಸಿದ 2 ಮಠಗಳು, ಶೃಂಗೇರಿಯ ಶಾರದಾ ಮಠ, ಬದರಿಯ ಜ್ಯೋತಿರ್ಮಠ, ಪುರಿಯ ಗೋವರ್ಧನ ಮಠ ಮತ್ತು ದ್ವಾರಕೆ ಕಾಳಿಕಾ ಮಠ. ಈ 4 ಮಠಗಳನ್ನು ಸ್ಥಾಪಿಸ್ತಾರೆ ಶಂಕರಾಚಾರ್ಯರು. ಇದು ತಂಡಕ್ಕೆ ಕೇಳಿದಂಥ ಪ್ರಶ್ನೆಯಾಗಿತ್ತು. ಮುಂದಿನ ತಂಡಕ್ಕೆ ಕೇಳಿದಂಥ ಪ್ರಶ್ನೆಗಳು ಈಗ ಬಂದಿದೆ. ಮೊಘಲ ಕಾಲದ 2 ಸಂಗೀತಗಾರರು, ಶಿವಾಜಿ ಎಲ್ಲಿ ಯಾವಾಗ ಜನಿಸಿದ, ಚಿತ್ರದುರ್ಗದ ಕೋಟೆ ರಕ್ಷಿಸಿದ ಮಹಿಳೆ ಮತ್ತು ಕೋಟೆ ಕಟ್ಟಿಸಿದವರು. ಆದಿಲ್ ಶಾಹಿ ಕಾಲದ 2 ಇತಿಹಾಸಕಾರರು, ರಾಮಾನುಜಾಚಾರ್ಯರ ತಂದೆ ತಾಯಿ ಯಾರು. ಮೊಘಲ್ ಕಾಲದ 2 ಸಂಗೀತಗಾರರು, ರಾಮದಾಸ್, ಸೂರ್ದಾಸ್, ಬ್ರಿಜು ಬಾಬರ್, ತಾನ್ಸೇನ್. ಶಿವಾಜಿಯಲ್ಲಿ ಜನಿಸಿದ ಶಿವನೇರಿ 1627. ಚಿತ್ರದುರ್ಗದ ಕೋಟೆ ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ. ಕೋಟೆ ಕಟ್ಟಿಸಿದವರು ಯಾರು? 5ನೇ ಮದಕರಿ ನಾಯಕ ಈ ಕೋಟೆಯನ್ನು ಕಟ್ಟಿಸ್ತಾನೆ. ಆದಿಲ್ ಶಾಹಿ ಕಾಲದ 2 ಇತಿಹಾಸಕಾರರು, ಮುಲ್ಲಾ ನಸ್ರತಿ ಮತ್ತು ಫೆರಿಸ್ತಾ. ಇವರು ಆದಿಲ್ ಶಾಹಿ ಕಾಲದ 2 ಇತಿಹಾಸಕಾರರು. ರಾಮಾನುಜಾಚಾರ್ಯರ ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ, ದೆಹಲಿಯಲ್ಲಿನ 2 ಮೊಘಲ್ ಸ್ಮಾರಕಗಳು ಯಾವ್ಯಾವುದು? ಕೃಷ್ಣದೇವರಾಯನ 2 ಕೃತಿಗಳು ಯಾವ್ಯಾವುದು? ಹಜರತ್ ಖ್ವಾಜಾ ಬಂದೆ ನವಾಜ್ ಯಾರು? ಅವನ ದರ್ಗಾ ಇರುವುದು ಎಲ್ಲಿ? ಮಧ್ವಾಚಾರ್ಯರ 2 ಕೃತಿಗಳು ಯಾವ್ಯಾವುದು? 2 ಪ್ರಮುಖ ಸೂಫಿ ಪಂಥಗಳು ಯಾವ್ಯಾವುದು ಅನ್ನೋದಾಗಿತ್ತು. ದೆಹಲಿಯ 2 ಮೊಘಲ್ ಸ್ಮಾರಕಗಳು, ಕೆಂಪುಕೋಟೆ, ದಿವಾನಿ ಆಮ್, ದಿವಾನಿ ಕಾಸ್, ಮಯೂರ ಸಿಂಹಾಸನ. ಕೃಷ್ಣದೇವರಾಯನ 2 ಕೃತಿಗಳು, ಆಮುಕ್ತ ಮಾಲ್ಯದ, ಜಾಂಬವತಿ ಕಲ್ಯಾಣ, ಉಷಾ ಪರಿಣಯ. ಖ್ವಾಜಾ ಬಂದೆ ನವಾಜ್ ಸೂಫಿ ಸಂತ, ಅವನ ದರ್ಗಾ ಇರೋದು ಗುಲ್ಬರ್ಗಾದಲ್ಲಿ. ಮಧ್ವಾಚಾರ್ಯರ 2 ಕೃತಿಗಳು, ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಗೀತಭಾಷ್ಯ, ದ್ವಾದಶ ಸ್ತೋತ್ರ. 2 ಪ್ರಮುಖ ಸೂಫಿ ಪಂಥಗಳು, ಚಿಸ್ತಿ ಮತ್ತು ಸುಹರ್ವರ್ದಿ. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆಗಳು. ಮುಂದಿನ ತಂಡಕ್ಕೆ ಕೇಳಿದಂಥ ಪ್ರಶ್ನೆಗಳ ಕಡೆಗೆ ಬರೋದಾದರೆ, ಗುಲಾಮಿ ಸಂತತಿಯ ಸ್ಥಾಪಕ, ಗೊಂಡ್ವಾನ ರಾಜ್ಯದ ರಾಣಿ,
ಮರಾಠ ರಾಜ್ಯದ ಸ್ಥಾಪಕ, ವಿಜಯನಗರದ ಅವನತಿಗೆ ಕಾರಣವಾದ ಯುದ್ಧ, ಜಗದ್ಗುರು ಬಾದಶಾಹ ಯಾರು? ಗುಲಾಮಿ ಸಂತತಿಯ ಸ್ಥಾಪಕ ಕುತ್ಬುದ್ದೀನ್ ಐಬಕ್, ಗೊಂಡ್ವಾನ ರಾಜ್ಯದ ರಾಣಿ ದುರ್ಗಾವತಿ, ಮರಾಠ ರಾಜ್ಯದ ಸ್ಥಾಪಕ ಶಿವಾಜಿ, ವಿಜಯನಗರದ ಅವನತಿಗೆ ಕಾರಣವಾದ ಯುದ್ಧ ತಾಳಿಕೋಟೆ, ಜಗದ್ಗುರು ಬಾದಶಾಹ ಅಂತ ಎರಡನೇ ಇಬ್ರಾಹಿಂ ಆದಿಲ್ ಶಾನನ್ನ ಕರಿತಾ ಇದ್ರು. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ, ತೊಗಲಕ್ ಸಂತತಿಯ ಸ್ಥಾಪಕ ಯಾರು? ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ಯಾವುದು? ಚಿಕ್ಕ ಕೃಷ್ಣದೇವರಾಯನ ವಂಶ ಯಾವುದು? ಕಿತಾಬ್ ಇ ನೌರಸ್ ಬರೆದವರು ಯಾರು? ಬಸವೇಶ್ವರರಿಗೆ ಆಶ್ರಯ ನೀಡಿದ ಕಲ್ಚುರಿ ಅರಸು ಯಾರು? ತೊಗಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತೊಗ್ಲಕ್. ಅಕ್ಬರ್ ಜಾರಿಗೊಳಿಸಿದ ಹೊಸ ಧರ್ಮ ದೀನ್ ಇ ಇಲಾಹಿ. ಕೃಷ್ಣದೇವರಾಯನ ವಂಶ ತುಳುವ. ಕಿತಾಬಿ ನೌರಸ್ ಬರೆದವರು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಬಸವೇಶ್ವರನಿಗೆ ಆಶ್ರಯ ನೀಡಿದ ಕಲ್ಚೂರಿಗಳ ಅರಸು ಬಿಜ್ಜಳ. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆಗಳ ಕಡೆಗೆ ಗಮನಿಸುವುದಾದರೆ, ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ಮೈಸೂರು ದಸರಾ ಉತ್ಸವ ಆರಂಭಿಸಿದವರು, ಬೀದರಿನ ಮದರಸಾ ನಿರ್ಮಿಸಿದವರು, ಸಿಖ್ಖರ ಪವಿತ್ರ ಗ್ರಂಥ. ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ ಉಸ್ತಾದ್ ಇಸಾ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ, ಮೈಸೂರು ದಸರಾ ಉತ್ಸವ ರಾಜ ಒಡೆಯರ್, ಬೀದರಿನ ಮದರಸಾ ನಿರ್ಮಿಸಿದವರು ಮೊಹಮ್ಮದ್ ಗವಾನ್, ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ಮೊಘಲ್ ಸಂತತಿಯ ಸ್ಥಾಪಕ, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ, ಅನುಭವ ಮಂಟಪದ ಚರ್ಚೆಯ ಅಧ್ಯಕ್ಷರು ಯಾರು? ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾಯಿಸಿದವರು ಮೊಹಮ್ಮದ್ ಬಿನ್ ತುಗ್ಲಕ್. ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್, ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್, ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮಸೀದಿ ಗುಲ್ಬರ್ಗಾದ ಜಾಮಿಯಾ ಮಸೀದಿ, ಅನುಭವ ಮಂಟಪದ ಚರ್ಚೆಯ ಅಧ್ಯಕ್ಷರು ಅಲ್ಲಮ ಪ್ರಭು. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ, ಅಕ್ಬರ್ ಎಲ್ಲಿ ಜನಿಸಿದ? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂದರೆ ಯಾರು? ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ರಾಮಾನುಜಾಚಾರ್ಯರ ಸಿದ್ಧಾಂತ ಯಾವುದು? ಸೂಫಿ ಶಬ್ದ ಬಂದಿದ್ದು ಯಾವ ಪದದಿಂದ? ಅಕ್ಬರ್ ಎಲ್ಲಿ ಜನಿಸಿದ? ಅಮರಕೋಟೆಯಲ್ಲಿ ಜನಿಸ್ತಾನೆ ಅಕ್ಬರ್. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಕೃಷ್ಣದೇವರಾಯ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯೂಸಫ್ ಆದಿಲ್ ಖಾನ್. ರಾಮಾನುಜರ ಸಿದ್ಧಾಂತ ವಿಶಿಷ್ಟಾದ್ವೈತ. ಸೂಫಿ ಪಂಥ ಶಬ್ದ ಬಂದಿದ್ದು ಸಾಫ್ ಎಂಬ ಪದದಿಂದ. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಬಂಪರ್ ಸುತ್ತು 3, ಆಧುನಿಕ ಯುಗ. ಸರಿ ಉತ್ತರಕ್ಕೆ 10 ಅಂಕಗಳು. ಒಟ್ಟು 3 ಪ್ರಶ್ನೆಗಳು, ಗರಿಷ್ಠ 30 ಅಂಕಗಳಿಗೆ ಅವಕಾಶ. ಮೊದಲ ತಂಡಕ್ಕೆ ಕೇಳಿದ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧ ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು? ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿದ ಮೊದಲ ದೇಶೀಯ ದೊರೆ ಯಾರು? ಪ್ಲಾಸ್ಟಿಕ್ ಕದನ ನಡೆದದ್ದು ಯಾರ್ಯಾರ ನಡುವೆ? ಮೊದಲ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದ ಮೂಲಕ ಮುಕ್ತಾಯ ಆಯಿತು. ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ ಮೊದಲ ದೇಶೀಯ ದೊರೆ ಹೈದರಾಬಾದಿನ ನಿಜಾಮ. ಪ್ಲಾಸ್ಟಿಕ್ ಕದನ ನಡೆದದ್ದು ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ನಡುವೆ. ಇದಾಗಿತ್ತು ಮೊದಲನೇ ತಂಡಕ್ಕೆ ಕೇಳಿದ ಪ್ರಶ್ನೆ. ಎರಡನೇ ತಂಡಕ್ಕೆ ಕೇಳಿದ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ? ಲಕ್ನೋದಲ್ಲಿ ದಂಗೆ ಎದ್ದಂತಹ ರಾಣಿ ಲಕ್ಷ್ಮೀಬಾಯಿ ದಂಗೆ ಏಳಲು ಕಾರಣ? 1857 ಅನ್ನೋದು ಮೊದಲನೇದಕ್ಕೆ ಸರಿ ಉತ್ತರ. ಲಕ್ನೋದಲ್ಲಿ ದಂಗೆ ಎದ್ದ ರಾಣಿ ಬೇಗಂ ಹಜರತ್ ಮಹಲ್. ರಾಣಿ ಲಕ್ಷ್ಮೀಬಾಯಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧ ಹೋರಾಡ್ತಾಳೆ. ಇದಾಗಿತ್ತು ಎರಡನೇ ತಂಡಕ್ಕೆ ಕೇಳಿದ ಪ್ರಶ್ನೆ. ಮೂರನೇ ತಂಡಕ್ಕೆ ಕೇಳಿದ ಪ್ರಶ್ನೆ, ದಾದಾಬಾಯಿ ನವರೋಜಿಯವರ ಕೃತಿ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನದು. ರೈತವಾರಿ ಪದ್ಧತಿ ಎಂದರೆ ಏನು? ದಾದಾಬಾಯಿ ನವರೋಜಿಯವರ ಕೃತಿ ಯಾವುದು? ಪೋವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನದು ವುಡ್ ವರದಿ. ಹಾಗೂ ರೈತವಾರಿ ಪದ್ಧತಿ ಅಂದರೆ ಬ್ರಿಟಿಷರು ರೈತರೊಂದಿಗೆ ನೇರವಾಗಿ ಒಪ್ಪಂದ ಮಾಡಿಕೊಂಡರೆ ಅದನ್ನು ರೈತವಾರಿ ಅಂತ ಕರಿತೀವಿ. ಮುಂದಿನ ಒಂದು ತಂಡಕ್ಕೆ ಕೇಳಿದ ಪ್ರಶ್ನೆ, ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು? ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು? ಅಲಿಗರ್ ಚಳುವಳಿ ಆರಂಭಿಸಿದವರು ಯಾರು? ಭಾರತೀಯ ಪುನರುಜ್ಜೀವನದ ಪಿತಾಮಹ ಅಂತ ರಾಜಾರಾಮ್ ಮೋಹನ್ ರಾಯರನ್ನು ಕರಿತೀವಿ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದರು. ಅಲಿಗರ್ ಚಳುವಳಿಯನ್ನು ಆರಂಭಿಸಿದವರು ಸರ್ ಸೈಯದ್ ಅಹಮದ್ ಖಾನ್ ಅವರು. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ತಂಡಕ್ಕೆ ಕೇಳಿದಂತಹ ಒಂದು ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಯಾವುದು? ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರು ಯಾರು? ಬೆಂಗಳೂರಿನ ನಿಮಾನ್ಸ್ ಸ್ಥಾಪಕರು ಯಾರು ಅಂತ. ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗ ಬೆಂಗಳೂರು ಜೋಲಾರ್ಪೇಟೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರು ಸರ್ ಎಂ ವಿಶ್ವೇಶ್ವರಯ್ಯ. ಬೆಂಗಳೂರಿನ ನಿಮಾನ್ಸ್ ಸ್ಥಾಪಕರು ಸರ್ ಮಿರ್ಜಾ ಇಸ್ಮಾಯಿಲ್. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆಗಳು. ಮುಂದಿನ ತಂಡಕ್ಕೆ ಕೇಳಿದಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಬಂದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷರು ಯಾರು? ಗಾಂಧೀಜಿಯವರು ಭಾಗವಹಿಸಿದ ದುಂಡುಮೆಂಜಿನ ಸಮ್ಮೇಳನ ಎಷ್ಟನೆಯದು? ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಶಾಖೆ ಆರಂಭವಾದದ್ದು ಯಾವಾಗ? ಆರಂಭವಾದದ್ದು ಎಲ್ಲಿ ಅಂತ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನದ ಅಧ್ಯಕ್ಷರು WC ಬ್ಯಾನರ್ಜಿ. ಗಾಂಧೀಜಿಯವರು ಭಾಗವಹಿಸಿದ್ದು 2ನೇ ದುಂಡುಮೆಂಜಿನ ಸಮ್ಮೇಳನ. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ನ ಶಾಖೆ ಆರಂಭವಾಗಿದ್ದು ಧಾರವಾಡದಲ್ಲಿ. ಮುಂದಿನ ತಂಡಕ್ಕೆ ಕೇಳಿದ ಪ್ರಶ್ನೆ, ದೇಶೀಯ ರಾಜ್ಯಗಳನ್ನು ಭಾರತದ ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಯಾರು? ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಯಾರು? ಕರ್ನಾಟಕ ಏಕೀಕರಣ ಚಳವಳಿಯ 2 ನಾಯಕರು ಯಾರ್ಯಾರು? ದೇಶೀಯ ರಾಜ್ಯಗಳನ್ನು ಒಕ್ಕೂಟ ಸೇರುವಂತೆ ಮನವೊಲಿಸಿದವರು ಸರ್ದಾರ್ ವಲ್ಲಭಾಯಿ ಪಟೇಲರು. ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಫಜಲ್ ಅಲಿ.
ಕರ್ನಾಟಕದ ಏಕೀಕರಣ ಚಳವಳಿಯ ನಾಯಕರಲ್ಲಿ ಎಸ್ ನಿಜಲಿಂಗಪ್ಪ ಇದ್ದಾರೆ, ಆಲೂರು ವೆಂಕಟರಾಯರಿದ್ದಾರೆ, ದೊಡ್ಡಮೇಟಿ ಅಂದಾನಪ್ಪ ಇದ್ದಾರೆ, ಸರ್ ಸಿದ್ದಪ್ಪ ಕಂಬಳಿ ಇದ್ದಾರೆ. ಇವರೆಲ್ಲರೂ ಆಗಿತ್ತು ಆ ಪ್ರಶ್ನೆಗಳಿಗೆ ಉತ್ತರ. ಮುಂದಿನ ತಂಡಕ್ಕೆ ಕೇಳಿದಂತಹ ಒಂದು ಪ್ರಶ್ನೆ, ಭಾರತದಲ್ಲಿ ಡಚ್ಚರ ರಾಜಧಾನಿ ಯಾವುದು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಮೈಸೂರಿನ ಹುಲಿ ಯಾರು ಅಂತ. ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ್. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1664. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಮುಂದಿನ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪಕರು ಯಾರು? ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಆರಂಭಿಸಿದವರು ಯಾರು? ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ವೇದಾಂತ ಸಮಾಜ ಸ್ವಾಮಿ ವಿವೇಕಾನಂದ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಡಾಕ್ಟರ್ ಅನಿ ಬೆಸೆಂಟ್. ಇದಾಗಿತ್ತು ಆ ಪ್ರಶ್ನೆಗಳಿಗೆ ಉತ್ತರ. ಮುಂದಿನ ತಂಡಕ್ಕೆ ಕೇಳಿದಂತಹ ಪ್ರಶ್ನೆಗಳನ್ನು ಗಮನಿಸ್ತಾ ಬಂದರೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ 1916. ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಅಭಿವೃದ್ಧಿಯ ಕುರಿತು ನೀಡಿದ ಘೋಷಣೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ವಿಸ್ತರಿಸಿ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಇದಾಗಿತ್ತು ಆ ತಂಡಕ್ಕೆ ಕೇಳಿದ ಪ್ರಶ್ನೆ. ಅಲ್ಲಿಗೆ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಈ ಒಂದು ಕಾಂಪಿಟೇಷನ್ನಲ್ಲಿ ನಮ್ಮ ಕಾಲೇಜಿನ 3 ವಿದ್ಯಾರ್ಥಿಗಳು ಲಿಖಿತ ಪ್ರಶ್ನೆಯಲ್ಲಿ 99 ಅಂಕಗಳೊಂದಿಗೆ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದರು. ಅವರಲ್ಲಿ ಲಾವಣ್ಯ, ಆಮೇಲೆ ಪ್ರವೀಣ್ ಹಾಗೂ ರಕ್ಷಿತಾ ಗುನುಗಾ ಅಂತ ಅವರು 99 ಅಂಕಗಳನ್ನು ಪರ್ಫಾರ್ಮೆನ್ಸ್ ಮಾಡಿದರು. ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಆಮೇಲೆ 97 ಅಂಕಗಳೊಂದಿಗೆ ಪಲ್ಲವಿ. ಆ ನಂತರದಲ್ಲಿ ಮತ್ತೆ ಉಳಿದ ವಿದ್ಯಾರ್ಥಿಗಳಲ್ಲಿ 94 ಅಂಕಗಳೊಂದಿಗೆ ಸೌಜನ್ಯ, ವಿಕಾಸ್. ಆ ನಂತರದಲ್ಲಿ ರಕ್ಷಿತಾ ಆಗೇರ್, ರಕ್ಷಿತಾ ಶೆಟ್ಟಿ, ಸೌಜನ್ಯ ಹರಿಕಾಂತ್, ವಿನುತಾ ಹರಿಕಾಂತ್, ಹೀಗೆ ಇವರೆಲ್ಲ 10 ಜನ ಆಯ್ಕೆಯಾಗಿದ್ದರು. ಅಂತಿಮವಾಗಿ ಬಹಳ ರೋಚಕವಾಗಿ ನಡೆದಂತಹ ಒಂದು ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಬೋನಸ್ನ ಲಾಭವನ್ನು ಪಡ್ಕೊಂಡಂತಹ ಪಲ್ಲವಿ ನಾಯ್ಕ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ ಭಾಳ ತುರುಸಿನ ಸ್ಪರ್ಧೆ ಇತ್ತು. ಭಾಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಪ್ರವೀಣ್ ಕಟ್ನಳ್ಳಿ, ಆತನ ಅಕ್ಯುರಸಿ ರೇಟ್ 100% ಇತ್ತು. ಆದರೆ ಬೋನಸ್ ಅವಕಾಶಗಳು ಕಡಿಮೆ ಸಿಕ್ಕಿದ್ರಿಂದ 2ನೇ ಸ್ಥಾನವನ್ನು ಕೇವಲ 5 ಅಂಕಗಳ ವ್ಯತ್ಯಾಸದಿಂದ ಪಡ್ಕೋಬೇಕಾಯಿತು. ಹಾಗೂ 3ನೆಯ ಸ್ಥಾನವನ್ನು ವಿಕಾಸ್ ಬಹಳ ಅದ್ಭುತವಾಗಿ ಆತ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದ. ಆತನ ಪ್ರಯತ್ನ ಕೂಡ ಬಹಳ ಅದ್ವಿತೀಯವಾಗಿತ್ತು. ಹೀಗೆ ಈ 3 ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡ್ಕೊಂಡ್ರು. ತೃತೀಯ ಸ್ಥಾನವನ್ನು ವಿಕಾಸನ ಜೊತೆಗೆ ಅಂಜಲಿ ಪಟಗಾರ್ ಮತ್ತು ರಕ್ಷಿತಾ ಗುನುಗಾ ಕೂಡ ಪಡ್ಕೊಂಡ್ರು. ಉಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ನೀವು ಕೂಡ ಈ ಕ್ವಿಜನ್ನು ಎಂಜಾಯ್ ಮಾಡ್ತೀರಾ ಹಾಗೂ ಬಿಡಿಸ್ತೀರಾ ಮತ್ತು ಉಪಯೋಗ ಪಡ್ಕೋತೀರಾ ಅನ್ಕೋತಾ ನಾವು ಈ ಒಂದು ಕ್ವಿಜ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಟೇಕ್ ಕೇರ್. ಅಭ್ಯಾಸ ಮಾಡಿ. ಪರೀಕ್ಷೆ ಹತ್ತಿರ ಇದೆ, ಭಾಳ ದಿನ ಇಲ್ಲ. ಚೆನ್ನಾಗಿ ಓದಿ. ಒಳ್ಳೆಯ ಫಲಿತಾಂಶ ನಿಮ್ಮದಾಗಲಿ. ಥ್ಯಾಂಕ್ ಯು.